ಅದಕ್ಕೆ ಪ್ರತಿಯೊಂದು ಹಳ್ಳಿಗೆ ಗೋಳವ್ರು ಯಾಕೆ ಮಾಡ್ತಾಯಿಲ್ಲ, ಪ್ರತಿಯೊಂದು ಹಳ್ಳಿಗೆ ನೀರಾವರಿ ಯಾಕೆ ಮಾಡ್ತಾಯಿಲ್ಲ? ಅಷ್ಟಾಯ್ತಂದ್ರೆ ಉತ್ಪನ್ನ ಬಂತಂದ್ರೆ ಉತ್ಪನ್ನ ಮಾರಾಟಕ್ಕೆ ಅವ್ರ ಬಳಿ ಏನೋ ಮಾರ್ಕೆಟ್ ಇತ್ತಪ್ಪ ಅಂತಂದ್ರೆ ಬಂದು ಒಯ್ತಾರೆ. ಜಗತ್ತಿಗೆ ಒಂದು ಆಹಾರ ಬೇಕಾಗಿದೆ, ಮುಖ್ಯ ಅದು. ಪ್ರತಿಯೊಂದು ಜೀವಿಗೂ ಆಹಾರ ಬೇಕು. ಆಹಾರ ಬೆಳೆಯುವಂಥ ದೊಡ್ಡ ಇಂಡಸ್ಟ್ರಿ ನಮ್ದಾಗ್ತದೆ. ಇಂಡಸ್ಟ್ರಿ ಮಾಡ್ತಾಯಿಲ್ಲ ಅದನ್ನು. ಎಲ್ಲ ನೆಲೆಗಟ್ಟಿನ ಚಿಂತನೆ ಮಾಡೋದು ಬಿಟ್ಟರೆ ಎದ್ದು ಒಳ್ಳೆ ಕುರ್ಚಿ ಕದನ, ನೀ ಹಾಕ್ಯೋ ನಾ ಹಾಕ್ಯೋ ನಾವು ಮತ್ತು ಬೆಳಾವ ತುಂಬ ಅವ್ರ ಏನು ಡಿನ್ನರ್ ಪಾರ್ಟಿ ಕುಡಿದು ತಿನ್ನೋದು ಮಲಗೋದು, ನಾವು ಸಪೋರ್ಟ್ ಮಾಡೋ ಪಾತ್ರೆಗಳು ಯಾರೋ ಒಳ್ಳೆಯದು ತಪ್ಪಲ್ಲ ರೀ ಇವೆಲ್ಲ. ಇದನ್ನು ಈ ದಿಶೆಯಲ್ಲಿ ಚಿಂತನೆ ಮಾಡುವಂಥದ್ದು ನಮ್ಮ ಸಿದ್ದರಾಮಯ್ಯನಿಗೆ ಬರಲಿ, ಈ ದಿಶೆಯಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಬರಲಿ, ನಾಡನ್ನು ಹೊಸದಾಗಿ ಕಟ್ಟುವಂಥ ಹೊಸ ಪ್ಲ್ಯಾನ್ ಬರಲಿ, ನಮ್ಮಲ್ಲಿ ಚಿಂತನೆಗಳು ಬರಲಿ. ಸಾಕಷ್ಟು ಬಿದ್ದು ತಿಳಿದಿರಿ ಸ್ವತಃ ನೀವು, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಈ ದಿನ ಗೊತ್ತಿಲ್ಲ ಅಂತಲ್ಲ ನಿಮಗೆ ಹೇಳುವಂಥ ವಿಷಯ, ನಿಮಗೆಲ್ಲ ಗೊತ್ತದ. ಆದರೆ ನೀವು ಅದನ್ನು ಮಾಡುವಂಥ ಇಚ್ಛಾಶಕ್ತಿ ನಿಮ್ಮಲ್ಲಿಲ್ಲ. ಅದಕ್ಕಾಗಿ ಇವತ್ತು ಜನ ಸಫರ್ ಆಗ್ತಾ ಇದ್ದಾರೆ. ಎದ್ಕೊಂಡು ನಿಮ್ಮದು ಸುದ್ದಿ ಕೇಳಬೇಕಾಗಿತ್ತು. ಹೋದ್ರೇನು ಸಿದ್ದರಾಮಯ್ಯ ಬಿ ಜೆ ಪಿಗೆ ಹೋದ್ರ ಇಲ್ಲ, ಡಿ ಕೆ ಶಿ ಹೋದ್ರ ಇಲ್ಲ, ಬಿ ಜೆ ಪಿ ಅವರಂತೆ ದಂಡಿಗೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಯಾರು ಬರ್ತಾರೆ ಯಾರಿಲ್ಲ ಅಂತೇಳಿ. ಆದರೂ ಈ ನಡುವೊಂದಿಷ್ಟು ಹೊಂದಾಣಿಕೆಗೆ ಚಂದ ಮಾತಾಡ್ತಾ ಇದ್ರಿ, ಬಗೆಹರಿತು ಬಿಡಪ್ಪ ಅನ್ನೋದ್ರೆ ಮತ್ತೆ ನೀವು ಜಗಳ ಶುರು ಮಾಡಿದ್ರಿ. ಇದೆಲ್ಲಿ ನೀವು ನಿಲ್ತದೋ ಗೊತ್ತಿಲ್ಲ. ಹೋಗಿ ಒಟ್ಟಿನಲ್ಲಿ ಏನೋ ಆಗಲಿ, ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳ್ತಾ ಸಿದ್ದರಾಮಯ್ಯನವ್ರು ಈಗಾಗಲೇ ಮೋಸ್ಟ್ಲಿ 2020 ತನಕ ತೆಗೆದ್ರು. ಹೈಕಮಾಂಡ್ ಅವರು ಹೇಳ್ತಾರೆ ಸ್ವತಃ. ಅಂದಾಗ ಯಾಕೆ ಚಿಂತೆ ಮಾಡ್ತೀರಿ, ಯಾಕೆ ಉತ್ತರ ಕೊಡ್ಬೋದು ಹೋಗ್ತೀರಿ ಎಲ್ಲ ಕೇಳಿದವ್ರಿಗೆ? ಅದರ ಅವಶ್ಯಕತೆ ಅದೇನ ಉತ್ತರ ಕೊಡುವಂಥದ್ದು. ಮುಗಿದೋದ ಅಧ್ಯಾಯ ಅಂತ ಹೇಳಿಬಿಟ್ರೆ ಮುಗಿದೋಗ್ಬಿಡ್ತು. ಆ ಕೆಲಸ ಮಾಡಿ ಈ ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಯೋಗ್ಯ ಅಲ್ಲ ಇಲ್ಲರಿ? ನಿಮಗೇನು ಅನ್ನಿಸ್ತದೆ ರೀ ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ, ಇನ್ನುಳಿದವರ ಅಂತ ಕೇಳ್ತಾ ಇದ್ರೆ ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಹೇಳ್ತಾ ಸಿದ್ದರಾಮಯ್ಯ ಸತ್ಯಕ್ಕೆ